ಓಂ ಬೃಹದುಗಾಜಿಷೇವಚೋ ಸೂರ್ಯಾ ನದೀನಾಂ ಸರಸ್ವತಿ ಮಿನ್ಮಹಯಾಸು ವೃತ್ತಿಭಿಸ್ತೋಮೈರ್ವಸಿಷ್ಠರೋದಸಿ ಉಭೇಯತ್ತೆ ಮಹಿನಾ ಶುಭ್ರೆ ಅಂಧಸಿ ಅಧಿಕ್ಷಿಯಂತಿ ಪೂರವಾಹ ಸಾನೋ ಬೋಧ್ಯವಿತ್ರಿ ಮರುತ್ಸಖಾ ಚೋದರಾಧೋ ಮಘೂನಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಏತನ್ಮಧ್ಯೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ವಿಶೇಷವಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ದಿನಾಂಕ 6ನೇ ತಾರೀಕು 7ನೇ ತಿಂಗಳು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಕುಜ 12ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲೇ ಇದ್ದು 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಗುರುವಿನೊಂದಿಗೆ ಸೇರಿ ಗುರು ಮಂಗಲ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಸ್ನೇಹಿತನ ಮನೆಯಿಂದ ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 19ನೇ ತಾರೀಕು ಬುಧ ಸಿಂಹರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಂಥ ಬುಧ, ಶತ್ರುವ್ಯ ಸ್ಥಾನದಲ್ಲಿದ್ದಂಥ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 31ನೇ ತಾರೀಕು ಜುಲೈ ತಿಂಗಳು ಶುಕ್ರ ಶತ್ರುವಿನ ಮನೆಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಬದಲಾವಣೆ ಈ ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು. ಸರಿ, ಆಷಾಢ ಮಾಸ ಅನ್ನುವಂಥದ್ದು ಜುಲೈ ತಿಂಗಳಲ್ಲೇ ನಮಗೆ ಬರುವಂಥದ್ದು. ಪ್ರಾರಂಭ ಆಗೋದು ಯಾವಾಗ? 6ನೇ ತಾರೀಕು ಜುಲೈ ಅಂದರೆ 7ನೇ ತಿಂಗಳು. 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಪ್ರಾರಂಭವಾಗುವಂತಹ ಆಷಾಢ ಮಾಸ ಸಮಾಪ್ತಿಯಾಗೋದು 4ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ ನಿಮಗೆ ಸಮಾಪ್ತಿಯಾಗತ್ತೆ. ಪೌರ್ಣಮಿ ಬಂದು 21ನೇ ತಾರೀಕು ಜುಲೈ ನಿಮಗೆ ಪೌರ್ಣಮಿ, ಗುರು ಪೌರ್ಣಮಿ ಅಂತ. ಆದರೆ ಹಿಂದಿನ ದಿನನೇ ಪ್ರಾರಂಭ ಆಗುತ್ತೆ, 20ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ ನಿಮಗೆ ಪೌರ್ಣಮಿ. 2 ದಿನಗಳ ಪೌರ್ಣಮಿ ಇರುತ್ತೆ, ಬಟ್ ಗುರು ಪೌರ್ಣಮಿ ಆಚರಣೆ 21ನೇ ತಾರೀಕು ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕಿಗೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅವತ್ತು ಆಷಾಢ ಮಾಸ ಸಮಾಪ್ತಿ. ಒಟ್ಟಾರೆ ಆಷಾಢ ಮಾಸದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಬರುತ್ತೆ. 4 ಶುಕ್ರವಾರವು ಅಮ್ಮನವರಿಗೆ ಪ್ರೀತಿಯಾಗಿರತಕ್ಕಂಥ ಸಂದರ್ಭ. ಆಷಾಢ ಶುಕ್ರವಾರ ಪೂಜೆ ಅಥವಾ ವ್ರತ ಅನ್ನುವಂಥ ರೀತಿಯಲ್ಲೇ ಕರಿತೀವಿ. ನೋಡಿ, ಆಷಾಢ ಮಾಸದ ವಿಚಾರದಲ್ಲಿ 12ನೇ ತಾರೀಕು ಜುಲೈ 12ನೇ ತಾರೀಕು ಒಂದು ಆಷಾಢ ಅಮಾವಾಸ್ಯೆ ಮೊದಲನೇದು. ಹಾಗೆ 19ನೇ ತಾರೀಕು 2ನೇ ಆಷಾಢ ಶುಕ್ರವಾರ. ಹಾಗೆ 26ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. ಹಾಗೆ ಆಗಸ್ಟ್ 2ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಈ 4 ಆಷಾಢ ಶುಕ್ರವಾರದಲ್ಲೂ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಕಲಶ ಇಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲೂ ವಿಶೇಷ. ಅದನ್ನು ನೋಡಿಕೊಂಡು ನೀವು ಮಾಡುವಂಥದ್ದು ಒಳ್ಳೆಯದು. ಇನ್ನು 16ನೇ ತಾರೀಕು ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಮಗೆ 6 ತಿಂಗಳು ದಕ್ಷಿಣಾಯನ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಪ್ರಯಾಣ ಮಾಡುವಂಥ ಸಂದರ್ಭ ಪ್ರಾರಂಭ ಆಗುತ್ತೆ. ಸರಿ, ಹಾಗಾದರೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಕುಂಭರಾಶಿ ಜುಲೈ ತಿಂಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸರಿ, ಈ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಸಣ್ಣ ರಿಲೀಫ್ ಸಿಗ್ತಾ ಇದೆ. ಏನಪ್ಪ ರಿಲೀಫು ಅಂತಂದರೆ, ಶನಿ ವಕ್ರಿ ಆಗಿದ್ದು ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಫಲ, ಒಳ್ಳೆ ಫಲ ಅಂತ ಹೇಳ್ಬೋದು. ನೋಡಿ, ಜನ್ಮ ಶನಿ ಪ್ರಭಾವ ಅನ್ನುವಂಥದ್ರಲ್ಲಿ ನೀವು ಇದ್ದೀರಾ. ಈಗ ನೀವು ಪ್ರಾರಂಭ ಶನಿಯ ಪ್ರಭಾವ ಅಂತ ತಗೊಳ್ಬೇಕು. ಯಾಕೆಂದರೆ ಶನಿ ಮಕರ ರಾಶಿ ಕಡೆಗೆ ದೃಷ್ಟಿಯನ್ನಿಟ್ಟಾಗ ಕುಂಭರಾಶಿಯವರಿಗೆ ಒಳ್ಳೆ ಫಲವೇ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ಪರಮಾತ್ಮನ ಸಮಸ್ಯೆಗಳು ನಿಮಗೇನೂ ಆಗಲಿಕ್ಕಿಲ್ಲ.
ಪರಮಾತ್ಮ ಯಾವತ್ತೂ ಕೂಡ ತುಂಬ 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 ಕ್ಲಾರಿಟಿ ಆದಂಥ ಜೀವನವನ್ನು ಕೊಡ್ತಾರೆ ನಮಗೆ. ನಮ್ಮ ಹಿರಿಯರು ಏನು ಮಾಡಿದಾರೋ ಅದು ನಮಗೆ ಕೊಡ್ತಾರೆ. ಅವ್ರು ಪುಣ್ಯ ಮಾಡಿದರೆ ಪುಣ್ಯ ಕೊಡ್ತಾರೆ, ಪಾಪ ಮಾಡಿದರೆ ಪಾಪ ಕೊಡ್ತಾರೆ. ನಾವೇನು ಮಾಡಿದ್ದೀವೋ ಅದು ನಮಗೆ ಕೊಡ್ತಾರೆ. ಒಳ್ಳೇದು ಮಾಡಿದರೆ ಒಳ್ಳೇದು ಕೊಡ್ತಾರೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕೊಡ್ತಾರೆ. ಒಂಥರ ಜಡ್ಜ್ ಇದ್ದಂಗೆ, ಜಡ್ಜ್ಮೆಂಟು ಬರೀತಾ ಹೋಗ್ತಾರೆ ಜಡ್ಜ್ಮೆಂಟನ್ನು. ಆ ಥರದ ಒಂದು ಬಲಿಷ್ಠವಾದ ಫಲವನ್ನು ಕೊಡುವಂಥದ್ದು ವಿಶೇಷವಾದಂಥ ಗ್ರಹ ಶನಿ, ನಿಮ್ಮ ರಾಶಿಯಾಧಿಪತಿ. ಹಾಗಾಗಿ 7.5 ಇದೆ, ತುಂಬ ಕಷ್ಟ ಇದೆ ಅನ್ನುವಂಥದ್ದು ಈ ತಿಂಗಳಲ್ಲಿ ಬೇಡ. ಕುಂಭರಾಶಿಯವರು ನಿರಾಳವಾಗಿರಿ, ಸಂತೋಷವಾಗಿರಿ, ಯಾವುದೇ ಥರದ ಭಯ ಅವಶ್ಯಕತೆ ಇಲ್ಲ. ಆಮೇಲೆ ಧೈರ್ಯವನ್ನು ತಗೊಳ್ಳಿ, ಪ್ರತಿಯೊಂದು ವಿಚಾರದಲ್ಲೂ ಧೈರ್ಯವನ್ನು ತಗೊಳ್ಳಿ. ಈ ತಿಂಗಳಿಂದ ಒಂದು 3-4 ತಿಂಗಳು ಒಂದು ಸ್ವಲ್ಪ ಧೈರ್ಯವನ್ನು ಹೆಚ್ಚು ತಗೊಳ್ಳಿ. ಯಾಕೆಂದರೆ ಶನಿ ವಕ್ರತ್ವ ನಿವಾರಣೆ ಆಗೋದಕ್ಕೆ ಒಂದು 3-4 ತಿಂಗಳು ಆಗುತ್ತೆ. ಅಷ್ಟರವರೆಗೂ ನಿಮ್ಗೆ ಅನುಕೂಲವೇ. ಹಾಗಾಗಿ ವ್ಯಯಾಧಿಪತಿನೂ ಅವರೇ, ನಿಮ್ಮ ರಾಷ್ಟ್ರಾಧಿಪತಿನೂ ಅವರೇ, ನಿಮಗೆ ಶರೀರಕ್ಕೇನು ಬಾಧೆ ಆಗಲ್ಲ, ಹಿಂಸೆ ಪಡೋದಿಲ್ಲ, ಖರ್ಚು ಆಗಿ ನಷ್ಟ ಆಗಿ ಏನೋ ಸಮಸ್ಯೆಗಳಾಗುವಂಥ ಈ ಥರದ್ದೆಲ್ಲ ಏನೂ ಇಲ್ಲ. ಕುಂಭರಾಶಿಯವ್ರಿಗೆ ಸ್ವಲ್ಪ ನೀವು ನಿರಾಳವಾಗಿರ್ಬೋದು. ಅಂದರೆ ಶೇರ್ ಬಿಸ್ನೆಸ್ಸಲ್ಲಿ ಮಾತ್ರ ಹುಷಾರಾಗಿರಿ. ಕಳ್ಕೊಳ್ಳುವಂಥ ಸಾಧ್ಯತೆ, ತುಂಬ ಹೆಚ್ಚು ದುಡ್ಡನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು, ಮೋಸ ಹೋಗುವಂಥ ಸಾಧ್ಯತೆಗಳು ಇದೆಲ್ಲ ಇರುತ್ತೆ. ದುಡ್ಡಿನ ವ್ಯವಹಾರ, ಸ್ವಲ್ಪ ಫೈನಾನ್ಸ್ ಮಾಡುವಂಥದ್ದು ಈ ಥರದವರು ಸ್ವಲ್ಪ ಹುಷಾರಾಗಿರಿ. ಅಕೌಂಟ್ ಸೆಕ್ಷನ್ನು ಈ ಥರದವರು ಸ್ವಲ್ಪ ನಿಮ್ಮ ಮೇಲೆ ಇದು ಬಂದ್ಬಿಡುವಂಥ ಸಾಧ್ಯತೆ, ಅಂದರೆ ದುಡ್ಡು ಹೋಗಿದೆ ಅಂತ ಅಪನಿಂದನೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ವಿಚಾರವಾಗಿ ಮಾತ್ರ ಸ್ವಲ್ಪ ಗಮನ ಇರಲಿ. ಇನ್ನು ಸುಖ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಸ್ವಲ್ಪ ಸುಖವನ್ನು ಹೆಚ್ಚಾಗಿ ಪಡಿತೀರಾ. ನಿಮಗೆ ಧನಾಧಿಪತಿ ಮತ್ತು ಲಾಭಾಧಿಪತಿ, ಕುಟುಂಬಾಧಿಪತಿ ಅಂದರೆ ಸ್ಥಾನಕ್ಕೆ ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ, ಎಲ್ಲ ಸ್ಥಾನಾಧಿಪತಿಗಾಗಿರ್ತಕ್ಕಂಥ ಗುರು ಸುಖ ಸ್ಥಾನದಲ್ಲಿದ್ದಾರೆ. ಇವೆಲ್ಲವನ್ನು ಸುಖ ಕೊಟ್ಕೊಂಡು ಹೋಗ್ತಾರೆ. ಮೀಡಿಯಮ್ ಆಗಿ, ತುಂಬ ದೊಡ್ಡದಾಗಿ ಕೊಡಲ್ಲ. ಹಾಗೆ ನೀವು ಶ್ರೀಮಂತರು ಆಗಲ್ಲ, ತೀರಾ ಬಡವರು ಆಗಲ್ಲ, ಮಧ್ಯಮವಾಗಿ ಇರ್ತೀರ. ಈ ತಿಂಗಳು ಎಲ್ಲ ಬಲಿಷ್ಠವಾದಂಥ ಫಲಗಳು ನಿಮಗೆ ಮಧ್ಯಮ ಫಲಗಳನ್ನೇ ಕೊಟ್ಕೊಂಡು ಹೋಗ್ತಾ ಇರುತ್ತೆ. ಗುರುವಿಂದ ಕೆಟ್ಟದ್ದಿಲ್ಲ, ಗುರು ಬಲ ಇಲ್ಲ, ಗುರುವಿಂದ ಕೆಟ್ಟದ್ದಿಲ್ಲ, ಶನಿಯಿಂದಲೂ ಕೆಟ್ಟದ್ದಿಲ್ಲ. ಕುಜ ನೋಡಿ, ನಿಮ್ಮ ರಾಶಿಗೆ 3 ಮತ್ತು 10ನೇ ಮನೆ ಅಧಿಪತಿ ಆದಂಥ ಕುಜ ಗುರುಮಂಗಲ ಯೋಗವನ್ನು ಕೊಡ್ತಾರೆ 12ನೇ ತಾರೀಕಿನಿಂದ. ಬಟ್ ಆ ಗುರುಮಂಗಲ ಯೋಗ ಹೆಚ್ಚು ನಿಮಗೆ ಅಪ್ಲೈ ಆಗಲಿಕ್ಕಿಲ್ಲ. ಆದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ, ಭೂಮಿಯನ್ನು ತಗೊಂಡು ಸೇಲ್ ಮಾಡೋದು, ಕಟ್ಟಿ ಮನೆ ಮಾರುವಂಥದ್ದು, ಇಂಜಿನಿಯರ್ಗಳಿಗೆ, ಮೇಸ್ತ್ರಿಗಳಿಗೆ, ಕೂಲಿ ಕೆಲಸ ಮಾಡುವಂಥವ್ರಿಗೆ, ರೈತರಿಗೆ, ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆ, ಧನಾಗಮ ಪ್ರಾಪ್ತಿ ಆಗುವಂಥದ್ದು ಸರ್ವೇ ಸಾಧಾರಣವಾಗಿ ನೀವು ಕಾಣಬಹುದು. ಮತ್ತು ರಾಶಿಯಿಂದ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ, ಅವರು ಮಿತ್ರ ಸ್ಥಾನಕ್ಕೆ ಬರ್ತಾರೆ 16ನೇ ತಾರೀಕು. ಹಾಗಾಗಿ ಈ ತಿಂಗಳು ಪೂರ್ತಿ ಸೂರ್ಯನಿಂದ ಕೆಟ್ಟದ್ದು ಇಲ್ಲ, ಒಳ್ಳೆಯದು ಇಲ್ಲ. ಕುಂಭರಾಶಿಯವರಿಗೆ ಮಧ್ಯಮವಾದ ಫಲ. ಇನ್ನು ಬುಧ ನೋಡಿ, 19ನೇ ತಾರೀಕಿನವರೆಗೂ ಬುಧನೂ ಚೆನ್ನಾಗಿರಲ್ಲ. 6ನೇ ಮನೆಯಲ್ಲಿರ್ತಾರೆ, ರೋಗ ಸ್ಥಾನದಲ್ಲಿರ್ತಾರೆ. ಸ್ವಲ್ಪ ಸಾಲ ಮತ್ತು ಶತ್ರುಗಳು ಕಟ್ಕೊಳ್ಳೋದು, ರೋಗಕ್ಕೆ ತುತ್ತಾಗೋದು, ಈ ಥರದ್ದೆಲ್ಲ ಬರ್ಬೋದು. 19ನೇ ತಾರೀಕು ನಂತರ ಅದೆಲ್ಲ ಬ್ಯಾಲೆನ್ಸ್ ಆಗಿಬಿಟ್ಟು ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಆರಾಮಾಗ್ಬಿಡ್ತೀರಾ. ಬುಧನಿಂದನೂ ನಿಮ್ಗೇನು ಕೆಟ್ಟದ್ದಿಲ್ಲ. ಬುಧ ನಿಮಗೆ ಪಂಚಮಾಧಿಪತಿ. ಹಾಗಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಬುಧ ಷಷ್ಠದಲ್ಲಿ, ಶತ್ರು ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಬೇಸರ ಆಗುತ್ತೆ, ಮನಸ್ಸಿಗೆ ನೋವು ಉಂಟಾಗುತ್ತೆ, ತುಂಬ ಆತ್ಮೀಯರೇ ನಿಮಗೆ ದುಃಖವನ್ನು ಕೊಡುವಂಥ ಸಾಧ್ಯತೆಗಳು ಈ ಥರದ್ದೆಲ್ಲ ನಾವು ಕಾಣಬಹುದು. ಬಟ್ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ನಿಮ್ಮ ಧೈರ್ಯ ನಿಮ್ಮನ್ನು ಸಕ್ಸಸ್ ಮಾಡುತ್ತೆ, ಮುಂದೆ ಹೋಗ್ತೀರಾ. ಹಾಗೆ ಸುಖ ಸ್ಥಾನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನೋಡಿ 6ನೇ ತಾರೀಕೆ ಮಿತ್ರನ ಮನೆಗೆ ಬರ್ತಾರೆ. ಅವರು ಮೊದಲು ಮಿತ್ರನ ಮನೆಯಲ್ಲೇ ಇದ್ದರು, ಈಗಲೂ ಮಿತ್ರನ ಮನೆಗೆ ಬರ್ತಾರೆ. ಎರಡನ್ನೂ ನೋಡಿದಾಗ ಡ್ಯುಯಲ್ ಆಗಿ ನಿಮಗೆ ಪಾಸಿಟಿವ್ಸೇ ಉತ್ಪತ್ತಿ ಆಗುತ್ತೆ ಹೊರತು ನೆಗೆಟಿವ್ ಆಗಿ ಯಾವುದು ಕಾಣ್ತಾ ಇಲ್ಲ. ಪಾಸಿಟಿವ್ ಅಂದ ಕೂಡಲೇ ಯಾವ ಥರದ ಸಕ್ಸಸ್ಸು ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಯಾವ ಥರ ಸಕ್ಸಸ್ ಹಾಗಾದರೆ, ಯಾವಾಗ ಸುಖಸ್ಥಾನಾಧಿಪತಿ ಬುಧ ಮಿತ್ರನ ಮನೆಯಲ್ಲಿದ್ದಾನೋ ಒಂದು 50-60% ನಿಮಗೆ ಪಾಸಿಟಿವ್ ಇರುತ್ತೆ. ಭಾಗ್ಯಾಧಿಪತಿನೂ ಅವನೇ. ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವಂಥದ್ದು ಬೇಕಿಲ್ಲ. ಯಾವುದೇ ಒಂದು ದೊಡ್ಡ ಪ್ರಮಾಣದ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಒಂದು ಮದುವೆ ವಿಚಾರ ಆಗಲಿ, ಮನೆ ಕಟ್ಟೋ ವಿಚಾರ ಆಗಲಿ, ರಿಜಿಸ್ಟರ್ ಮಾಡ್ಕೊಳ್ಳೋದಾಗಲಿ, ವಾಹನ ಖರೀದಿ ಮಾಡೋದಾಗಲಿ, ಇದು ಯಾವುದೂ ಈ ತಿಂಗಳು ಬೇಕಾಗಿಲ್ಲ. ಅದನ್ನೆಲ್ಲ ಶಿಫ್ಟ್ ಮಾಡೋಣ ಬರೋ ತಿಂಗಳು. ಕುಂಭರಾಶಿಯವ್ರಿಗೆ ಈ ತಿಂಗಳು ಯಾವುದೂ ಬೇಡ, ಮಧ್ಯಮವಾದಂಥ ಫಲ. ನೀವು ಅದನ್ನು ಎಂಜಾಯ್ ಮಾಡಿಕೊಂಡು ರೂಲ್ ಮಾಡ್ಕೊಂಡು ಹೋಗ್ಬಿಡಿ. ನಂಗೆ 1ನೇ ತಾರೀಕು ಹೆಂಗಿರುತ್ತೋ 30ನೇ ತಾರೀಕು ಹಂಗೆ ಇರುತ್ತೆ ಅನ್ನೋ ಥರ ಯೋಚನೆ ಮಾಡ್ಕೊಂಡು ಈ ತಿಂಗಳು ಮುಗಿಸ್ಕೊಂಬಿಡಿ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತೀರಾ ನೆಗೆಟಿವ್ ಆಗಿ ತಲೆಗೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಸ್ಟ್ರಾಂಗ್ ಆಗಿರಿ, ಧೈರ್ಯವಾಗಿರಿ. ಸಕ್ಸಸ್ ಅನ್ನುವಂಥದ್ದು ನಿಮ್ಗೆ ಬಂದು ರೀಚ್ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ಆ ಸಕ್ಸಸ್ಸು ಮಧ್ಯಮ ಫಲದಲ್ಲಿ ಆಗುತ್ತೆ, ಬಿಟ್ಟರೆ ಉತ್ತಮ ಫಲದಲ್ಲಿ ಕಾಣ್ತಾ ಇಲ್ಲ. ಮೇಲಾಗಿ ರಾಶಿಯಿಂದ ವಿಶೇಷವಾದಂಥ ಸ್ಥಾನ ಯಾವುದು ಅಂತಂದರೆ ಅದು 9ನೇ ಮನೆ ಅಧಿಪತಿ ಶುಕ್ರ ನಿಮಗೆ
ಒಂದು ಸ್ವಲ್ಪ ಕುಟುಂಬದಲ್ಲಿ ಸಂತೋಷವನ್ನು ಕೊಡ್ತಾನೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವ್ಯಾಜ್ಯಗಳು, ಅನುಮಾನಗಳನ್ನು ದೂರ ಮಾಡ್ತಾನೆ. ಕುಟುಂಬ ಸೌಖ್ಯವನ್ನು ವೃದ್ಧಿ ಮಾಡ್ತಾನೆ. ಏನಾದರೂ ಒಂದು ನಿಮ್ಮನ್ನು ಹುಡುಕೊಂಡ್ಬರುವಂಥ ಸಾಧ್ಯತೆಗಳು, ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇತ್ಯಾದಿಗಳ ವಿಚಾರದಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ ಇದೆ. ಹಾಗೆ ಡಿಫೆನ್ಸ್ ಸಿಸ್ಟಮಲ್ಲಿ ಇರತಕ್ಕಂಥವರು, ರಾಜಕೀಯ ವ್ಯಕ್ತಿಗಳಿಗೆ, ಆಮೇಲೆ ಪೊಲೀಸರಿಗೆ ಎಲ್ಲರಿಗೂ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟ್ರೆಸ್ ಇದ್ದರೂ ಕೂಡ ಅದು ನಿಮಗೆ ಅನುಕೂಲವಾಗುವಂಥ ವಾತಾವರಣಗಳು ಹೆಚ್ಚು ಕಾಣ್ತಾ ಇದೆ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಸಾಧಾರಣ ಫಲ, ತುಂಬ ದೊಡ್ಡದಾಗಿ ಅಭಿವೃದ್ಧಿ ಅಂತಿಲ್ಲ. ಒಂದು 19ನೇ ತಾರೀಕು ನಂತರ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ಬೋದು. ಯಾಕಂದರೆ ಬುಧನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಬುಧ ಸಿಂಹ ರಾಶಿಗೆ ಬರ್ತಾರೆ, ಅಲ್ಲಿಂದ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸ್ಕೂಲ್ಸು, ಕಾಲೇಜಸ್ಸು, ಟೀಚರ್ಸು, ಮೆಡಿಕಲ್ಲು, ಹಾಸ್ಪಿಟಲ್ಸು, ಮತ್ತು ಟ್ಯುಟೋರಿಯಲ್ ಸೆಂಟರ್ಸ್ ನಡೆಸ್ತಕ್ಕಂಥವ್ರು, ಮೆಡಿಕಲ್ ಶಾಪ್ಸು, ಡಾಕ್ಟರ್ಸು, ಕ್ಲಿನಿಕ್ಸು, ಮೆಡಿಕಲ್ ರಿಲೇಟೆಡ್ ಆಗಿ ಆಯುರ್ವೇದಿಕ್ಕು, ಸಿದ್ಧ, ಮತ್ತು ಯಾವುದೇ ಥರದ್ದಿರ್ಬೋದು, ವೈದ್ಯಕ್ಕೆ ಸಂಬಂಧಪಟ್ಟ ಏನೇ ಇರ್ಬೋದು, ವ್ಯಾಪಾರ ಇರ್ಬೋದು, ವೈದ್ಯ ಚಿಕಿತ್ಸೆ ಕೊಡುವಂಥದ್ದು ಇರ್ಬೋದು, ಅದರ ಇನ್ಸ್ಟ್ರೂಮೆಂಟ್ಸ್ ತಯಾರು ಮಾಡೋದಿರ್ಬೋದು, ಅದರದ ಒಂದು ಔಷಧಿಗಳನ್ನು ಸೇಲ್ ಮಾಡುವಂಥದ್ದು ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಕೂಲವಾಗೇ ಇರುತ್ತೆ ಹೊರತು ಕೆಟ್ಟದ ಫಲ ಯಾವುದು ಕೂಡ ನಿಮಗೆ ಹೆಚ್ಚು ಕಾಣ್ತಾ ಇಲ್ಲ ಕುಂಭರಾಶಿಯವರಿಗೆ. ಇನ್ನು ಗೋಚಾರ ವಿಚಾರವಾಗಿ ಜನರಲೈಸ್ ಆಗಿ ನೋಡೋದಾದರೆ ಮಿಶ್ರ ಫಲದಾಯಕ. ದೀರ್ಘ ಪ್ರಯಾಣವನ್ನು ಮಾಡಲು ಯೋಚನೆ ನಿಮ್ಮದಾಗುತ್ತೆ, ತುಂಬ ಯೋಚನೆ ಮಾಡ್ತೀರಾ. ನಿಮ್ಮ ಆರೋಗ್ಯ ಹಾಗೂ ಹವ್ಯಾಸಗಳು ಬಹಳಷ್ಟು ವೃದ್ಧಿ ಆಗುತ್ತೆ. ಧನಲಾಭ ಆಗ ಸಂತೋಷವೂ ಕಾಣಬಹುದು. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಕ್ರೀಡೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮುಂದೆ ಹೋಗಿ ಪ್ರತಿದಿನ ದಿನದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಎಷ್ಟು ಸ್ಟ್ರೆಸ್ ಇದ್ರೂ ಕೂಡ ದಿನದ ಅಂತ್ಯದಲ್ಲಿ ಚೈತನ್ಯ ಶಕ್ತಿ ವೃದ್ಧಿ ಆಗುತ್ತೆ, ಪ್ರಬಲವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಉತ್ತೇಜನಕಾರಿಯಾಗಿರುತ್ತೆ. ಅದು 19ನೇ ತಾರೀಕು ನಂತರ ಮತ್ತಷ್ಟು ಶುಭ ಫಲ ಕೊಡುತ್ತೆ. ನಿಮ್ಮ ಗೌಪ್ಯ ವಿಚಾರಗಳನ್ನು ಯಾರ ಜೊತೆನೂ ಚರ್ಚೆ ಮಾಡಬೇಡಿ. ಪರ್ಸನಲ್ ವಿಚಾರಗಳನ್ನು ಯಾರ ಜೊತೆ ಚರ್ಚೆ ಮಾಡಬೇಡಿ. ಬಹಿರಂಗವಾಗುವಂಥ ಸಾಧ್ಯತೆಗಳು, ಜೀವನದಲ್ಲಿ ತಪ್ಪು ಮಾಡಿದೆ ಅನ್ನುವಂಥದ್ದು ನಿಮಗೆ ಬರಬಾರದು. ಹುಷಾರಾಗಿರಬೇಕು. ಜೀವನದಲ್ಲಿ ಆತುರವನ್ನು ಪಡುವಂಥದ್ದು ಈ ತಿಂಗಳು ಬೇಡ. ಆತುರ ನಿಮ್ಮನ್ನು ಬಹಳ ಸಮಸ್ಯೆ ಉಂಟು ಮಾಡುತ್ತೆ. ಸಂಸಾರದ ವಿಚಾರವನ್ನು ಹೊರಗಡೆ ತರಬೇಡಿ. ಮೂರನೇ ವ್ಯಕ್ತಿ ಹತ್ರ ಇಡಬೇಡಿ. ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳಿ. ಸ್ವಲ್ಪ ಬಿರುಕುಗಳಾಗುವಂಥ ಸಾಧ್ಯತೆ. ಪ್ರೀತಿ, ಪ್ರೇಮ, ವಿವಾಹ, ವ್ಯವಹಾರ ಇತ್ಯಾದಿಗಳಲ್ಲಿ ಅನುಕೂಲ ಇಲ್ಲ. ನಿಮ್ಮ ವರ್ತಮಾನ ಜೀವನ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಈ ತಿಂಗಳು ಸ್ವಲ್ಪ ಫ್ಯೂಚರ್ ಲೈಫ್ಗೆ ಪ್ಲಾನ್ ಮಾಡುವಂಥದ್ದು ಭಾಳ ಒಳ್ಳೆಯದು. ವ್ಯಾಪಾರ ವ್ಯವಹಾರಗಳಲ್ಲಿ 19ನೇ ತಾರೀಕು ನಂತರ ವೃದ್ಧಿ ಕಾಣ್ತೀರಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಶುಭ ಫಲ, ಅದೃಷ್ಟ ನಿಮ್ಮದಾಗುತ್ತೆ ಈ ತಿಂಗಳು. ಸರ್ಕಾರಿ ಕೆಲಸದಲ್ಲೂ ಕೂಡ ಜಯಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಒಲವು ನಿಮಗಿರುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಹಿರಿಯರಿಂದ ಅಥವಾ ಅನುಭವಸ್ಥರಿಂದ ಸಲಹೆ ಪಡ್ಕೊಂಡು ಆಮೇಲೆ ನಿರ್ಧಾರಗಳನ್ನು ತಗೊಳ್ಳಿ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಒಂಚೂರು ಹಿಂಸೆ ಆಗುತ್ತೆ, ಬಟ್ ಅದು ತಾತ್ಕಾಲಿಕವಾಗಿ ಬರುತ್ತೆ, ಪರಿಹಾರ ಆಗೋಗುತ್ತೆ. ಸುಖ, ನಿದ್ರೆ, ವಿಶ್ರಾಂತಿ ಇದೆಲ್ಲ ನಿಮಗೆ ಜಾಸ್ತಿ ಚೆನ್ನಾಗಿ ಈ ತಿಂಗಳು ಸಿಗುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀರಾ. ಹೊಸ ಕೆಲಸಗಳೇನಾದರೂ ಕೈಗೆ ಬಂದರೂ ಕೂಡ ದಿಢೀರಂತ ತಗೊಳಕ್ಕೆ ಹೋಗ್ಬೇಡಿ. ಒಂಚೂರು ಮುಂದೂಡುವಂಥದ್ದು ಭಾಳ ಉತ್ತಮವಾಗಿರುತ್ತೆ. ಮಿತ್ರರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಓವರಾಲ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ವ್ಯಾಪಾರ ಇನ್ನಷ್ಟು ವಿಚಾರಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರುತ್ತೆ. ಸ್ತ್ರೀಯರಿಗೆ ಮಾತ್ರ ಈ ತಿಂಗಳು ಭಾಳ ಉತ್ತಮವಾಗಿದೆ. ಭಾಳ ಉತ್ತಮ ಫಲ. ಕುತ್ಕೊಂಡು ಊಟ ಮಾಡುವಂಥ ಸುಖ, ನೆಮ್ಮದಿ, ಒಳ್ಳೆ ನಿದ್ರೆ, ಎಲ್ಲ ಆಹಾರ ಭೋಜನ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸ್ತ್ರೀಯರಿಗೆ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ತಿಂಗಳು. ಆಮೇಲೆ ಸಾಧಾರಣವಾಗಿ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ, ಅಯ್ಯೋ ಸಮಸ್ಯೆ ಆಗ್ತಾ ಇದೆಯಲ್ಲ, ಒಳ್ಳೇದೇ ಆಗ್ತಾ ಇಲ್ವಲ್ಲ, ಗುರುಗಳೇನೋ ಒಳ್ಳೇದೇ ಹೇಳ್ತಾ ಇದ್ದಾರೆ, ಆದರೆ ಒಳ್ಳೇದು ಆಗ್ತಾ ಇಲ್ವಲ್ಲ, ನಾವು ಅದು ಪರಿಹಾರ ಮಾಡಿಕೊಂಡ್ರು ಕೂಡ ಏನೂ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಕುಂಭರಾಶಿಯವರು ಈ ತಿಂಗಳು ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನಿಮಗೆ ಕುಜ ಚೆನ್ನಾಗಿಲ್ಲ, ಇದು ಮೊದಲನೇ ಪಾಯಿಂಟು. ಕುಜ ಚೆನ್ನಾಗಿಲ್ಲ ಅಂತಂದಮೇಲೆ ಸಾಧ್ಯವಾದಷ್ಟು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಹೇಳುವಂಥ ಒಂದು ಕುಜನ ಸ್ತೋತ್ರವನ್ನು, ಅಥವಾ ಧರಾಸುತಾಯ ವಿದ್ಮಹೆ ಋಣಹರಾಯ ಧೀಮಹಿ ತನ್ನೋ ಕುಜಃ ಪ್ರಚೋದಯಾತ್ ಹೇಳುವ ಕುಜನ ಮಂತ್ರವನ್ನು ಎರಡರಲ್ಲಿ ಯಾವುದನ್ನು ಒಂದನ್ನು ನಿತ್ಯ ಜಪ ಮಾಡಿ, ಒಂದು ಬೊಗಸೆಯಷ್ಟು ಒಂದು ಅರ್ಧ ಕೆ ಜಿನೋ, 1/4 kg ತೊಗರಿಬೇಳೆ ತೊಗೊಂಡು ಒಂದು ಕವರಲ್ಲಿ ಕಟ್ಕೊಂಡು ಒಂದು ಸ್ವಲ್ಪ ಕೆಂಪು ಪುಷ್ಪಗಳನ್ನು ತೊಗೊಂಡೋಗಿ ಜುಲೈನ ಮೊದಲನೇ ಮಂಗಳವಾರ, ಅಂದರೆ ಜುಲೈ ತಿಂಗಳು ಪ್ರಾರಂಭ ಆದಮೇಲೆ ಮೊದಲನೇ ಮಂಗಳವಾರ ನವಗ್ರಹದಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿ ನಿಂತಿರ್ತಕ್ಕಂಥ ಅಂಗಾರಕನ ವಿಗ್ರಹಕ್ಕೆ ರಕ್ತ ಪುಷ್ಪ ಅಂದರೆ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ ತೊಗರಿಬೇಳೆನ ಇಟ್ಟು ಅದಕ್ಕೆ ಒಂದು ದಕ್ಷಿಣೆ ಇಟ್ಟು ಅಲ್ಲಿ ಅರ್ಚಕರಿಗೋ ಅಥವಾ ಬ್ರಾಹ್ಮಣರಿಗೋ ಅಥವಾ ಅದನ್ನು ಪೂಜೆ ಮಾಡಿಸಿ ಕೈಗೆ ತೊಗೊಂಡು ಹೊರ ಯಾರಿಗಾದ್ರೂ ಭಿಕ್ಷಕರಿಗೋ ಅಥವಾ ಬಡವರಿಗೋ ಯಾರಿಗಾದ್ರೂ ದಾನ ಮಾಡೋದ್ರಿಂದ ಕೂಡ ಖಂಡಿತ
ಭಾಳ ಒಳ್ಳೆ ಫಲ ಸಿಗುತ್ತೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಏನೇ ಹೇಳಿದ್ರು ಒಳ್ಳೇದಾಗ್ತಿಲ್ಲ ಗುರುಗಳೇ, ನೀವೆಲ್ಲ ಒಳ್ಳೇದು ಹೇಳ್ತಿದ್ದೀರಾ ಬಟ್ ಒಳ್ಳೇದು ಆಗ್ತಾ ಇಲ್ಲ ಅನ್ನೋರಿಗೆ ನಿಮ್ಮ ಮೂಲ ಜಾತಕ ಇದೆಯಲ್ಲ ಅದನ್ನು ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅದರಲ್ಲಿ ಏನಾದರೂ ಲೋಪದೋಷಗಳಿದೆಯಾ ನೋಡಿ. ನಿಮಗೆ ನಾನು ಹೇಳಿದೆ ಶುಕ್ರ ಚೆನ್ನಾಗಿದ್ದಾನೆ ಈ ತಿಂಗಳು, ಮತ್ತು ಬುಧ ಚೆನ್ನಾಗಿದ್ದಾನೆ. ಹಾಗಾದರೆ ಬುಧನಿಂದ ಶುಕ್ರನಿಂದ ಯಾಕೆ ಫಲ ಸಿಗ್ತಾ ಇಲ್ಲ? ಮೂಲ ಜಾತಕದಲ್ಲಿ ಏನಾದರೂ ಶುಕ್ರ ಬುಧ ಬಲ ಹೀನರಾಗಿದ್ದಾರಾ? ಇವೆಲ್ಲವನ್ನು ನೀವು ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ಮತ್ತಷ್ಟು ಶುಭ ಫಲವನ್ನು ನೀವು ಪಡಿಬೋದು. ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಭಾಳಷ್ಟು ದೊಡ್ಡ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.